ನಿಮಗೋಸ್ಕರ, ನಿಮ್ಮನ್ನೇ ನಂಬಿರುವಂಥ ನಿಮ್ಮ ಫ್ಯಾಮಿಲಿಗೋಸ್ಕರ ಮೋಟರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ 129 ಪ್ರತಿಯೊಬ್ಬ ಬೈಕ್ ಸವಾರ ಹಿಂದ್ಗಡೆ ಕೂತವನು ಹೆಲ್ಮೆಟ್ ಹಾಕಬೇಕು. ಯಾಕೆ? ಬೈ ಚಾನ್ಸ್ ನಿಮಗೇನಾದರೂ ಅಪಘಾತ ಆದರೆ, ತಲೆಗೆ ಪೆಟ್ಟಾದರೆ, ಆಕ್ಸಿಡೆಂಟ್ ಆದಂಥ 20 ನಿಮಿಷದ ಒಳಗಾಗಿ ನಿಮಗೆ ಆಸ್ಪತ್ರೆಗೆ ಸೇರಿಸಿಲ್ಲ ಅಂದರೆ ಬಹುಶಃ ಮನುಷ್ಯ ಉಳಿಯೋದು ಭಾಳ ಕಷ್ಟ ಇದೆ. ಒಂದು ವೇಳೆ ನೀವು ಹೆಲ್ಮೆಟ್ ಹಾಕಿದ್ದೇ ಆದರೆ ನಿಮ್ಗೆ ತಲೆ ಪೆಟ್ಟಾದರೂ 100ಕ್ಕೆ 80% ಬದುಕ್ತೀರಿ. 20 ನಿಮಿಷದ ಒಳಗಡೆ ಆಸ್ಪತ್ರೆಗೆ ಸೇರಿಸಿದ್ರೆ ಬದುಕ್ತೀರಿ, ಹೆಲ್ಮೆಟ್ ಇದ್ದರೆ ಬದುಕ್ತೀರಿ. ಯಾಕೆಂದರೆ ನಿಮ್ಮ ಮೆದುಳಿಗೆ ಪೆಟ್ಟಾಗಲ್ಲ, ಪೆಟ್ಟಾಗಿಲ್ಲ ಅಂದರೆ ರಕ್ತ ಹೆಪ್ಪುಗಟ್ಟೋದಿಲ್ಲ. ಸೊ ಹಾಗಾಗಿ ನೀವು ನಗರದಲ್ಲಿರುವಂಥ ಎಲ್ಲ ನಾಗರಿಕರಲ್ಲಿ ವಿನಂತಿ ಏನಂದರೆ, ದಯಮಾಡಿ ಎಲ್ಲ ಬೈಕ್ ಸವಾರರು ಮತ್ತು ಹಿಂಬದಿ ಸವಾರರು ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ನಿಮ್ಮನ್ನೇ ನಂಬಿರುವಂಥ ನಿಮ್ಮ ಫ್ಯಾಮಿಲಿಗೆ, ನಿಮ್ಮನ್ನೇ ನಂಬಿರುವಂಥ ಸಮಾಜಕ್ಕೆ ನೀವು ಆಸರೆ ಆಗಿರಿ. ನಿಮ್ಮ ಪ್ರಾಣ, ನಿಮ್ಮ ಜೀವ, ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಭಾಳ ಮುಖ್ಯ ಇದೆ. ಹಾಗಾಗಿ ದಯಮಾಡಿ ಹೆಲ್ಮೆಟನ್ನು ಧರಿಸ್ರಿ. ಜೊತೆಗೆ ಸಂಚಾರ ನಿಯಮಗಳನ್ನು, ಸಿಗ್ನಲ್ ಜಂಪ್ ಆಗಲಿ, ರಾಂಗ್ ಸೈಡ್ ಪಾರ್ಕಿಂಗ್ ಮಾಡೋದಾಗಲಿ, ತ್ರಿಬಲ್ ರೈಡಿಂಗ್ ಆಗಲಿ ಮಾಡೋದು ಮಾಡಬೇಡಿ. ಸ್ಪೆಷಲಿ ಕುಡಿದು ಡ್ರೈವಿಂಗ್ ಮಾಡಬೇಡಿ. ನಿಮ್ಮ ಜೊತೆ ವಾಹನದಲ್ಲಿರುವಂಥ ನಿಮ್ಮ ರೆಕಾರ್ಡ್ಸನ್ನು ನಿಮ್ಮ ವೆಹಿಕಲಲ್ಲಿ ಒಂದು ಜೆರಾಕ್ಸ್ ಸೆಟ್ ಮಾಡಿ ಇಟ್ಕೊಳ್ಳಿ. ಒಂದು ವೇಳೆ ಜೆರಾಕ್ಸ್ ಮಾಡಿ ಇಟ್ಕೊಳ್ಳೋಕ್ಕಾಗಿಲ್ಲ, ನಿಮ್ಮ ಮೊಬೈಲ್ ಇದ್ದರೆ ಮೊಬೈಲಲ್ಲಿ ಅದನ್ನು ನೀವು PDF ಮಾಡಿ, ಇಲ್ಲಾಂದರೆ ಡಿಜಿಟಲ್ ಲಾಕರ್ ಅಂತಿದೆ, ಡಿಜಿ ಲಾಕರ್, ಅದರಲ್ಲಿ ನೀವು ಸೇವ್ ಮಾಡಿಟ್ರೆ ಸಂಚಾರ ಪೊಲೀಸರು ಅಧಿಕಾರಿಗಳಾಗಲಿ ಅಥವಾ RTO ಅಧಿಕಾರಿ ನಿಮ್ಮನ್ನು ಕೇಳಿದ್ರೆ ನೀವು ತೋರಿಸಿದ್ರೆ ನಿಮಗೆ ಫೈನ್ ಹಾಕೋದಿಲ್ಲ. ಸೊ ನೀವು ಸುರಕ್ಷಿತವಾಗಿರಿ, ನಮ್ಮ ನಗರ ಸುರಕ್ಷಿತವಾಗಿರಲಿ. ನೀವು ಹೆಲ್ಮೆಟ್ ಧರಿಸಿದ್ದಕ್ಕೆ ನಾವು ನಿಮ್ಮನ್ನು ಈ ಥರ ನಿಮಗೆ ರೋಸಸ್ ಕೊಟ್ಟು ನಿಮ್ಮನ್ನು ಗೌರವಿಸಿದ್ದೀವಿ. ನೀವು ನಿಮ್ಮ ಪರಿವಾರದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಕ್ಕಪಕ್ಕದವರಿಗೂ ಇದನ್ನು ಹೇಳಿ ಹೆಲ್ಮೆಟನ್ನು ಧರಿಸಿ ನಿಮ್ಮ ಪ್ರಾಣವನ್ನು ಉಳಿಸಿ. ಧನ್ಯವಾದಗಳು ಸರ್. ಒಬ್ಬರಿಗೆ ಕೊಡ್ರಿ ಸರ್.